ಸೊ ವೆಲ್ಕಮ್ ಟು ಲರ್ನ್ ಟ್ರೇಡಿಂಗ್ ಇನ್ ಕನ್ನಡ ಪಾರ್ಟ್ 4. ಸೊ ಇವತ್ತು ಇಂಡಿಕೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಇಲ್ಲಾಂದ್ರೆ ಮಿಸ್ ಔಟ್ ಆಗ್ದಂಗೆ ಆಗುತ್ತೆ. ಇನಿಷಿಯಲಿ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ ಅರ್ಥ ಮಾಡ್ಕೊಳ್ಳೋಕೆ, ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ. ಸೊ ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ನೀವು ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಹತ್ರ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಇಲ್ಲ ಅಕೌಂಟ್ಸ್ ಇಲ್ಲ ಅಂದ್ರೆ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಐದರ್ ಏಂಜಲ್ ಒನ್, ಅಪ್ಸ್ಟಾಕ್ ಇಲ್ಲ ಝೆರೋದಾ ಅನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಓಪನ್ ಮಾಡ್ಕೊಬಹುದು. ಸೊ ನಿಮ್ಮ ಹತ್ರ ಅಕೌಂಟ್ ಆಲ್ರೆಡಿ ಇದ್ರೆ ಸೊ ಏಂಜಲ್ ಒನ್, ಅಪ್ಸ್ಟಾಕ್ ಯಾವುದೇ ಆಗಲಿ ಆಲ್ಮೋಸ್ಟ್ ಎಲ್ಲ ಇಂಟರ್ಫೇಸ್ 90% ಸೇಮೇ ಇರುತ್ತೆ. ಸೊ ಜಸ್ಟ್ 1 or 2 ಬಟನ್ಸ್ ಆ ಕಡೆ ಈ ಕಡೆ ಇರುತ್ತೆ. ಸೊ ನೋಡ್ಬಿಟ್ಟು ಟ್ರೈ ಮಾಡಿ. ಓಕೆ, ಸೊ ಇಂಡಿಕೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಡಿಕೇಟರ್ಸ್ ಕ್ಲಿಕ್ ಮಾಡೋಕ್ಕೆ ನಮ್ಗೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಸ್ಟಡೀಸ್ ಹತ್ರ ನಮಗೆ ಇಂಡಿಕೇಟರ್ಸ್ ಆಪ್ಷನ್ ಸಿಗುತ್ತೆ. ಸೊ ಒಂದೊಂದು ಎಕ್ಸಾಂಪಲ್ ಅಲ್ಲಿ ಹೋಗೋಣ. ಫಸ್ಟ್ ಒನ್ ಇಸ್ RSI. ಸೊ ನೋಡಿ ಇಲ್ಲಿ ಕೆಳಗಡೆ ಒಂದು ಇಂಡಿಕೇಟರ್ ಬಂದಿದೆ RSI ಅಂತ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. ಸೊ ಈ ಇಂಡಿಕೇಟರ್ ಜನರಲಿ ಏನು ಹೇಳುತ್ತೆ ಅಂದರೆ ಒಂದು ಸ್ಟಾಕು ಓವರ್ ಬಾಟ್ ಅಲ್ಲಿ ಇದೆಯಾ, ಓವರ್ ಸೋಲ್ಡ್ ಅಲ್ಲಿ ಇದೆಯಾ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಎನಿ ಸ್ಟಾಕ್ ಇನ್ಫಿ, HCL ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ ನೋಡಿ, ಚಾರ್ಟ್ ಕ್ಲಿಕ್ ಮಾಡಿದಾಗ ಅದ್ರ ಚಾರ್ಟ್ ಲೋಡ್ ಆಯಿತು ಇನ್ಫಿದು ಇಲ್ಲಿ. ಓಕೆನಾ? ಸೊ ಈ ಚಾರ್ಟಲ್ಲಿ RSI ಅನ್ನೋ ಇನ್ಫಾರ್ಮೇಷನ್ ಇದೆ, ನಿಮ್ಗೆ ಇವಾಗ ಕಾಣ್ತಾ ಇರ್ಬೋದು. ಇಲ್ಲಿ ನಂಬರ್ಸ್ ಇದೆ ನೋಡಿ, 80 ಮತ್ತು 20 ಅಂತ. ಸೊ ಈ ಸೆಟ್ಟಿಂಗ್ಸು ಚೇಂಜ್ ಮಾಡ್ಬೋದು. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದನ್ನು ನಾವು 80 ಇಡ್ಬೋದು, 70 ಮತ್ತು 30 ಇಡ್ಬೋದು. ಸೊ ಇಲ್ಲಿ 70, 30 ಅಂತ ಚೇಂಜ್ ಆಯಿತು ನೋಡಿ. ಓಕೆನಾ? ಸೊ ಇದು RSI ಬೇಸಿಕ್ಲಿ ಏನು ಹೇಳುತ್ತೆ ಅಂದರೆ ಈ ಲೈನ್, ಈ 70 ಇಲ್ಲಾಂದರೆ 80 ಅಕಾರ್ಡಿಂಗ್ ಟು ಯುವರ್ ಸ್ಟಡೀಸ್. ಓಕೆ, ಈ ಲೈನ್ ಹತ್ರ ರೀಚ್ ಆದಾಗ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಬೈ ಮಾಡಿಬಿಟ್ಟಿದ್ದಾರೆ, ತುಂಬ ಮೇಲೆ ಹೋಗ್ಬಿಟ್ಟಿದೆ. ಸೊ ಅಲ್ಲಿಂದ ಇಲ್ಲಿ ತೊಗೊಳ್ಳೋ ಸ್ವಲ್ಪ ಡೇಂಜರ್ ಇನ್ನ, ಯಾಕಂದರೆ ಕರೆಕ್ಷನ್ ಆಗ್ಬೋದು ಈ ಲೆವೆಲ್ಗೆ ರೀಚ್ ಆದರೆ ಅನ್ನೋ ಒಂದು ಸೆಟಪ್. ಸೇಮ್ ವೇ ಕೆಳಗಡೆ ಲೆವೆಲ್ಲು 30 ರೀಚ್ ಆದಾಗ ಫುಲ್ಲಿ ಡೌನ್ ಅಂದರೆ ತುಂಬ ಜನ ಮಾರ್ಬಿಟ್ಟಿದ್ದಾರೆ, ಇನ್ನು ಮಾರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರ್ಬೋದು, ಯಾಕಂದರೆ ತುಂಬ ಜನ ಮಾರ್ಬಿಟ್ಟಿದ್ದಾರಲ್ಲ ಓವರ್ ಆಗಿ. ಸೊ ಇಲ್ಲಿಂದ ನಾನು ಮಾರಿದ್ರೆ ಇನ್ನೂ ಕೆಳಗಡೆ ಹೋಗುತ್ತೋ ಇಲ್ವೋ ಅಂತ ಡೌಟು. ಸೊ ಇಲ್ಲಿ ನಾನು ಮಾರಲ್ಲ, ಬೇಕಂದರೆ ಇಲ್ಲಿ ಬೈ ಮಾಡೋಕ್ಕೆ ಚಾನ್ಸಸ್ ಇದೆ. ಓಕೆನಾ? ಸೊ ಈ ಥರ RSI ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಬಿಗಿನರ್ಸ್ ಅಂತ ಬೇಸಿಕ್ ಟರ್ಮ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫುಲ್ ಕೆಳಗಡೆ ಬಂತು. ಸೊ ಇನ್ಮೇಲೆ ಇಲ್ಲಿ ಮಾರಿದ್ರೆ ಇನ್ನು ಕೆಳಗಡೆ ಹೋಗುತ್ತಾ ಅಂತ ಡೌಟು. ಹೋದ್ರೂ ಹೋಗ್ಬೋದು, ಅಂದರೆ ರಿವರ್ಸು ಆಗ್ಬೋದು. ನೋಡಿ ಇಲ್ಲಿ ಕೆಳಗಡೆ ಫುಲ್ ಕೆಳಗಡೆ ಹೋದಾಗ ಇಲ್ಲಿಂದ ಬೈಯರ್ಸ್ ಬಂದ್ಬಿಟ್ಟಿದ್ದಾರೆ, ನೋಡ್ದಾ? ಇಲ್ಲಿಂದ ಮೇಲೆ ಹೋಗ್ತಾ ಇದೆ, ತಿರ್ಗಾ ಇಲ್ಲಿಂದ ಸ್ಟಾಕ್ ಪ್ರೈಸು ಮೇಲ್ಗಡೆ ಒಂದೇ ಲೈನಲ್ಲಿ ಹೋಗಲ್ಲ, ಅಪ್ ಡೌನು. ಇವಾಗ ನಾಳೆ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂದರೆ ಮಾರ್ಕೆಟ್ ಅಪ್ ಅಂತ ಕೆಳಗಡೆ ಬೀಳುತ್ತೆ. ಸೊ ಮಾರ್ಕೆಟಲ್ಲಿ ರಿಸ್ಕ್ ಎನಿ ಡೇ ಇರುತ್ತೆ. ಇವಾಗ ಟೆಕ್ನಿಕಲ್ ಅನಾಲಿಸಿಸ್ದಲ್ಲಿ ಈ ಇಂಡಿಕೇಟರ್ಸ್ 100% ವರ್ಕ್ ಆಗುತ್ತಾ? ಇಲ್ಲ. ನಮ್ಮ ಟ್ರಾಫಿಕ್ ಸಿಗ್ನಲ್ ಥರ ಎಲ್ಲರೂ ಒಟ್ಟಿಗೆ ಫಾಲೋ ಮಾಡಿದ್ರೆ ಫಾಲೋ ಆಗುತ್ತೆ. ಇಲ್ಲ ಯಾರೋ ಒಬ್ಬರು ಎಸ್ಕೇಪ್ ಆದರು, ಟ್ರಾಫಿಕ್ ಜಂಪ್ ಮಾಡಿದ್ರು, ಸಿಗ್ನಲ್ ಜಂಪ್ ಮಾಡಿದ್ರು, ಉಲ್ಟಾ ಬಂದರು, ರಾಂಗ್ ವೇ ಬಂದರು, ಟ್ರಾಫಿಕ್ ಜಾಮ್ ಆಗೇ ಆಗುತ್ತಲ್ವಾ? ಅದೇ ಥರ ಮಾರ್ಕೆಟಲ್ಲಿ ಬೇರೆ ಬೇರೆ ನ್ಯೂಸ್ ಇರುತ್ತೆ. ಎಲ್ಲಾದರೂ ಗ್ಲೋಬಲ್ ನ್ಯೂಸಲ್ಲಿ ವಾರ್ ಬಂತು, ಇಲ್ಲಾಂದರೆ ಇಲ್ಲೇ ಏನೋ ಒಂದು ಡಿಮಾನಿಟೈಸೇಷನ್ ಆಯಿತು, ಏನಾದರೂ ಒಳ್ಳೆ ನ್ಯೂಸು ಬ್ಯಾಡ್ ನ್ಯೂಸ್ ಏನೇ ಬಂದ್ರೂ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ. ಅವಾಗ ಈ ಟೆಕ್ನಿಕಲ್ ಇಂಡಿಕೇಟರ್ಸ್ದು ತಲೆ ಬುಡ ವರ್ಕ್ ಆಗಲ್ಲ. ಆವಾಗ ಜನದ ಸೆಂಟಿಮೆಂಟು, ಜನದ ಸೈಕಾಲಜಿ ಗುಂಪಲ್ಲಿ ಗೋವಿಂದ ಥರ ಏನು ಬೇಕಾದರೂ ಆಗುತ್ತೆ. ಸೊ ಇದನ್ನ ಮೆಚ್ಯೂರಿಟಿನ ಇಟ್ಕೊಳ್ಳಿ ಮೈಂಡಲ್ಲಿ. ಜಸ್ಟ್ ಒಂದು ಇಂಡಿಕೇಟರ್ ಓದ್ಬಿಟ್ಟು ಆ ಇಂಡಿಕೇಟ್ರಲ್ಲಿ ಸುಮ್ಮನೆ ಬ್ಲೈಂಡ್ಲಿ ಬೈ ಮಾಡ್ಬಿಡ್ತೀನಿ, ಬ್ಲೈಂಡ್ಲಿ ಸೆಲ್ ಮಾಡ್ಬಿಡ್ತೀನಿ ಅಂದರೆ ತಪ್ಪು. ಅದೇ ಥರ ಎಷ್ಟೋ ಜನ ದುಡ್ಡು ಕಳ್ಕೊತಾರೆ, ಎಷ್ಟೋ ವರ್ಷ ಆದಮೇಲೆ ಅರ್ಥ ಮಾಡ್ಕೊತಾರೆ. ಇಂಡಿಕೇಟರ್ ಜಸ್ಟ್ ನಮಗೆ ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಇಂಡಿಕೇಟರ್ ಹೆಲ್ಪ್ ಮಾಡಿದಾಗ ನಮ್ಗೆ ಪ್ರಿಡಿಕ್ಟ್ ಮಾಡ್ಬೋದು. ಓಕೆ, ಸಿಗ್ನಲ್ ಇದ್ದಾಗ ಎಲ್ಲ ಒಟ್ಟಿಗೆ ನಿಲ್ಲಿಸ್ತಾರೆ, ಸಿಗ್ನಲ್ ಬಿಟ್ಟಾಗ ಎಲ್ಲ ಹೋಗ್ತಾರೆ, ಹಾಗಂತ 100% ವರ್ಕ್ ಆಗಲ್ಲ. ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗೇ ಆಗುತ್ತೆ. ಓಕೆನಾ? ಸೊ ಇದು ಓವರ್ ಬಾಟ್ ಆ್ಯಂಡ್ ಓವರ್ ಸೋಲ್ಡ್ ಅಂತ. ಮೇಲ್ ಹೋದಷ್ಟು ಓವರ್ ಬಾಟ್ ಅಂದರೆ ತುಂಬ ಖರೀದಿ ಮಾಡಿಬಿಟ್ರು, ಕೆಳಗಡೆ ಅಂದರೆ ಓವರ್ ಸೋಲ್ಡ್, ತುಂಬ ಮಾರ್ಬಿಟ್ಟಿದ್ದಾರೆ. ಸೊ ತುಂಬ ಮಾರ್ಬಿಟ್ಟಿದ್ರೆ ಇನ್ನು ನಾನು ಮಾರಿದ್ರೆ ಯೂಸ್ ಇಲ್ಲ, ಮೇಲೆ ತುಂಬ ಬೈ ಮಾಡಿಬಿಟ್ಟಿದ್ರೆ ಇನ್ನು ನಾನು ಬೈ ಮಾಡಿದ್ರೆ ಯೂಸ್ ಇಲ್ಲ. ಯಾಕಂದರೆ ಹೋದ್ರೂ ಹೋಗ್ಬೋದು, ಅಲ್ಲಿಂದ ಕರೆಕ್ಷನ್ ಆಗಿ ಕೆಳಗಡೆ ಬಿದ್ದರೆ ಏನು ಮಾಡ್ತೀರಾ? ಇವಾಗ ಇಲ್ಲಿ ತೊಗೊಬೋದು, ಒಂಚೂರು ಮೇಲೆ ಹೋಯ್ತು ನೋಡಿ, ಇಲ್ಲಿಂದ ಓವರ್ ಬಾಟಿಂದ ಚೂರು ಮೇಲೋಯ್ತು, ಅಯ್ಯೋ ಮೇಲೆ ಹೋಗ್ಬಿಡ್ತಲ್ಲ ಅಂತ ತೊಗೊಂಡಿದ್ರೆ ತಿರ್ಗಾ ಅದು ಕೆಳಗಡೆ ಬಂತು. ಸೊ ಒಂದು ಇಂಡಿಕೇಶನ್ ಅಷ್ಟೇ ಇದು. ತುಂಬ ಮೇಲೆ ಹೋಗಿದೆ ನೋಡಿ, ಇಲ್ಲೊಂದು ಪೀಕ್ ಆಗಿಬಿಟ್ಟಿದೆ, ಇಲ್ಲೂ ಪೀಕ್ ಹೋಗಿದೆ, ಅಲ್ಲಿಂದ ಎಷ್ಟೊಂದು ಜನ ಸೆಲ್ ಮಾಡೋಕ್ಕೂ ಚಾನ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಬಿದ್ದೋಯ್ತು. ಸೊ ನಂಗೆ ಅಟ್ಲೀಸ್ಟ್ ಗೊತ್ತಾಗುತ್ತಲ್ವಾ, ಇಲ್ಲಿ ಬೈ ಮಾಡೋ ಏರಿಯಾ ಎಲ್ಲ ಹುಷಾರಾಗಿರಬೇಕು. ಬೇಕಂದರೆ ಸ್ವಲ್ಪ ಲೋವರ್ ಲೆವೆಲ್ಸಲ್ಲಿ ಬೈ ಮಾಡೋಣ. ಈ ಲೋವರ್ ಲೆವೆಲ್ಸಲ್ಲಿ ಮೇಲ್ಗಡೆ ಹೋಗೋ ಟೈಮಲ್ಲಿ ಬೈ ಮಾಡೋಣ. ಈ ಲೋವರ್ ಲೆವೆಲ್ಸ್ ನೋಡಿ, ಇಲ್ಲೊಂದು ಲೋವರ್ ಲೆವೆಲ್ಸು, ಇಲ್ಲಿ ಈ ಏರಿಯಾದಲ್ಲಿ ಬೈ ಮಾಡ್ರೆ ಸೊ ದಟ್ ಯಾವತ್ತೋ ಒಂದು ದಿನ ಮೇಲೆ ಹೋದಾಗ ನಮಗೆ ಅಡ್ವಾಂಟೇಜ್ ಸಿಗುತ್ತೆ. ಸೊ ಇಲ್ಲಿ ಕ್ಯಾಂಡಲ್ ನಾವು ಯಾವ್ದು ಬೇಕು ಹಾಕ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ 1 ಡೇ ಕ್ಯಾಂಡಲ್ ಹಾಕಿದ್ರೆ ಅದೇ ಪ್ರಕಾರ ಇದು ಚೇಂಜ್ ಆಗುತ್ತೆ. ನಾವು 1 ಮಿನಿಟ್ ಹಾಕಿದ್ರೆ 1 ಮಿನಿಟ್ ಕ್ಯಾಂಡಲ್ ಪ್ರಕಾರ ಮೇಲೆ ಕೆಳಗಡೆ ಆಗುತ್ತೆ. ಸೊ ನಾನು ಇನಿಷಿಯಲ್ ನೀವು ಕಲಿಯುವಾಗ 1 ಡೇ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಇಂಟ್ರಾಡೇ ಎಲ್ಲ ಮಾಡೋಕೆ ಹೋಗ್ಬೇಡಿ. ಬೇಸಿಕ್ ಆಗಿ 1 ಡೇ ಹಾಕ್ಬಿಟ್ಟು
ಹೆಂಗೆ ಒಂದು ಸ್ಟಾಕ್ ಹೋಗಿದೆ, ಇನ್ವೆಸ್ಟ್ ಮಾಡಿದರೆ ಈ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿದರೆ ಹೆಂಗೆ ರಿಯಾಕ್ಟ್ ಆಗಿದೆ, ಎಲ್ಲಿಂದ ಕರೆಕ್ಷನ್ ಆಗಿದೆ, ಒಂದು ಎಕ್ಸಾಂಪಲ್ ನಿಮಗೆ ಸಿಗುತ್ತೆ ಈ RSI ಇಂದ. ಸೊ ಇದನ್ನ ಹಾಕ್ಬಿಟ್ಟು ಒಂದೊಂದು ಸ್ಟಾಕ್ ಈ ಥರ ಕ್ಲಿಕ್ ಮಾಡಿ ಒಂದೊಂದು ಸ್ಟಾಕ್ದು ಚಾರ್ಟ್ ಓಪನ್ ಮಾಡಿ ಒಂದೊಂದು ಸ್ಟಾಕ್ ಒಂದೊಂದು ಥರ ರಿಯಾಕ್ಟ್ ಆಗಿರುತ್ತೆ. ಸೊ ಹೆಂಗೆ ರಿಯಾಕ್ಟ್ ಆಗಿದೆ, RSI ಕೆಳಗಡೆ 30 ಕೆಳಗಡೆ ಬಂದಾಗ ಇಲ್ಲ 20 ಕೆಳಗಡೆ ಬಂದಾಗ ಮೇಲ್ಗಡೆಯಿಂದ ಎಲ್ಲಿಗೆ ಹೋಗಿದೆ, ಇಲ್ಲಿ ಮೇಲೆ ರೀಚ್ ಆದಾಗ ಹೆಂಗೆ ಕೆಳಗಡೆ ರಿಯಾಕ್ಟ್ ಆಗಿದೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಝೂಮ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಡೀಪಲ್ಲಿ ಬೀಳ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೋಡಿ, ಇಲ್ಲಿ ಮೇಲ್ ಬಂತು, ಮೇಲಿಂದ ಕೆಳಗಡೆ ಕರೆಕ್ಷನ್ ಆಗಿ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ 1133 ಲೆವೆಲಿಂದ ಆಲ್ಮೋಸ್ಟ್ 1020, ಆಲ್ಮೋಸ್ಟ್ 100, 120, 130 ಪಾಯಿಂಟ್ಸ್ ಬಿದ್ದಿದೆ ಅಲ್ವಾ. ಸೊ ಅಷ್ಟು ರೂಪಾಯಿ ಬಿದ್ದಿದೆ. ಅದೇ ಥರ ಮೇಲೆ ಹೋಗುವಾಗಲೂ ಒಂದೊಂದು ಆಪರ್ಚುನಿಟಿ ಸಿಗುತ್ತೆ. ಓಕೆನಾ. ಇವಾಗ ಡೀಪ್ ಆಗಿರೋದು ನೋಡೋಣ. ಇಲ್ಲಿ ಒಂದು ದೊಡ್ಡ ಡೀಪ್ ಆಪರ್ಚುನಿಟಿ ಸಿಕ್ತು. ಇಲ್ಲಿಂದ ಈ ಲೆವೆಲಲ್ಲಿ ನಾನು ಬೈ ಮಾಡಾಗ ಓಕೆ ಕೆಳಗಡೆ ಇದೆ, ಇಲ್ಲಿಂದ ಮೇಲ್ ರಿಕವರ್ ಆಗ್ತಿದೆ. ಸೊ ಇವಾಗ ನಾನು ಪ್ಲ್ಯಾನ್ ಮಾಡೋಣ ಈ ಲೆವೆಲಲ್ಲಿ 400, 450 ಲೆವೆಲಲ್ಲಿ ಹಂಗೆ ಬಿಟ್ಕೊಂಡು ಹೋಗಿದ್ರೆ ಅಟ್ಲೀಸ್ಟ್ 400, 500, 800, 1000ವರೆಗೂ ಹೋಗಿದೆ. ಅರ್ಥ ಆಗ್ತಿದೆಯಾ. ಸೊ ಅಟ್ಲೀಸ್ಟ್ ಎಲ್ಲಿ ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಕ್ರಾಸ್ ಚೆಕ್ ಮಾಡ್ಬೋದು. ನೀವು ತುಂಬ ಲಾಂಗಾಗಿ ಹೋಲ್ಡ್ ಮಾಡ್ತೀರಾ, 1-2 ವರ್ಷ ಇಟ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಹೋಗಿ 1 ವೀಕ್ ಚೆಕ್ ಮಾಡಿ. ಓಕೆನಾ. 1 ವೀಕಲ್ಲಿ ನೋಡಿ ಇಲ್ಲೊಂದು ಆಪರ್ಚುನಿಟಿ ಇತ್ತು, ತಿರ್ಗಾ ಇಲ್ಲೊಂದು ಆಪರ್ಚುನಿಟಿ ಇತ್ತು, ಇಲ್ಲಿ ಇನ್ವೆಸ್ಟ್ ಮಾಡಕ್ಕೆ. ಥರ ಪೀಕ್ ಟೈಮಲ್ಲೆಲ್ಲ ನೋಡಿ, ಇಲ್ಲಿ ಪೀಕ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ವೆಸ್ಟ್ ಮಾಡ್ಬೋದು. ಕೆಳಗಡೆ ಹೋದಾಗ ಅಯ್ಯೋ ನೆಗೆಟಿವಲ್ಲಿ ತಡ್ಕೊಂಡು ಕೆಲವ್ರು ಎದ್ರುಕೊಂಡು ಎಕ್ಸಿಟ್ ಹೊಡೆದ್ಬಿಡ್ತಾರೆ ಅಲ್ವಾ. ತಿರ್ಗಾ ರಿಕವರ್ ಆಗಿ ಎಷ್ಟು ದಿನ ಬೇಕು, 1 ವರ್ಷ ಮೇಲಾಯಿತು, 2 ವರ್ಷ ಆಯಿತು ಅಲ್ವಾ. ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಲೋವರ್ ಲೆವೆಲ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಹೈಯರ್ ಲೆವೆಲ್ ಇನ್ವೆಸ್ಟ್ ಮಾಡಬೇಕಾ. ಒಂಚೂರು ಟೆಕ್ನಿಕಲ್ಸು ಚೆಕ್ ಮಾಡಬೇಕು. ಕಂಪ್ನಿ ಚೆನ್ನಾಗಿರಬೇಕು, ಫಂಡಮೆಂಟಲ್ಸ್ ಎಲ್ಲ. ಆಮೇಲೆ ಟೆಕ್ನಿಕಲ್ಸಲ್ಲಿ ಜಸ್ಟು ಲೆವೆಲ್ಸ್ ಏನಕ್ಕೆ ಅಂದರೆ ಜನ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಬೇಕಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡ್ತೀವಿ. ನೆಕ್ಸ್ಟು ಬೇಗ ಹೋಗೋಣ ಈಗ. ನೆಕ್ಸ್ಟ್ ಯಾವುದು MACD. ಸೊ MACD ಇದನ್ನ ಕ್ಲೋಸ್ ಮಾಡ್ತೀನಿ. ಸೊ MACD ಅಂತ ಒಂದು ಇಂಡಿಕೇಟರ್ ಇದೆ, ಮೂವಿಂಗ್ ಆವ್ರೇಜ್ ಕನ್ವರ್ಜೆನ್ಸ್ ಡೈವರ್ಜೆನ್ಸು. ಕನ್ವರ್ಜೆನ್ಸ್ ಅಂದರೆ ಕ್ಲೋಸ್ ಆಗ್ತಿರೋದು, ಡೈವರ್ಜೆನ್ಸ್ ಅಂದರೆ ಓಪನ್ ಆಗ್ತಿರೋದು. ಏನಪ್ಪ ಕ್ಲೋಸು ಓಪನ್ನು ಅಂದರೆ ಎಕ್ಸಾಂಪಲ್ ಎಲ್ಲಿ ನೋಡೋಣ. ಈ ಬ್ಲ್ಯಾಕು ಮತ್ತು ರೆಡ್ ಇದೆ ನೋಡಿ, ಈ ಬ್ಲ್ಯಾಕ್ ಸಿಗ್ನಲ್ಲು ಈ ರೆಡ್ ಸಿಗ್ನಲ್ ಕ್ಲೋಸ್ ಆಗ್ತಿದೆ ನೋಡಿ, ಇದನ್ನು ಕನ್ವರ್ಜೆನ್ಸು ಕ್ಲೋಸಿಂಗು. ತಿರ್ಗಾ ಅದು ಈ ಕಡೆ ಓಪನ್ ಆಗ್ತಿದೆ ನೋಡಿ, ಇದು ಡೈವರ್ಜೆನ್ಸ್. ಆಯಿತಾ. ಸೊ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ ಕರೀತಾರೆ, ಅದು ಇಂಗ್ಲೀಷ್ ಮೀನಿಂಗು, ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಸೊ ಈ MACDನೂ ನಮ್ಮ RSI ಥರ ಸ್ವಲ್ಪ ಇಲ್ಲಿ ಮೇಲ್ಗಡೆ ಇದ್ದಷ್ಟು ಓವರ್ ಬಾಟ್ ಇದ್ದಂಗೆ, ಕೆಳಗಡೆ ಇದ್ದಷ್ಟು ಓವರ್ ಸೋಲ್ಡ್ ಇದ್ದಂಗೆ ಇದರಲ್ಲೂ ನಮಗೆ ಲೆವೆಲ್ಸ್ ಗೊತ್ತಿರುತ್ತೆ. ಅರ್ಥ ಆಗ್ತಿದೆಯಾ. RSI ಥರನೇ. ಆದರೆ ಇಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಏನಂದರೆ ಇಲ್ಲಿ ಕ್ರಾಸ್ ಓವರ್ ಆಗುತ್ತೆ. ಅಂದರೆ ಈ ಲೈನ್ಗಳು ಆ ಕಡೆ ಈ ಕಡೆ ಕ್ರಾಸ್ ಆಗುತ್ತೆ. ಕ್ರಾಸ್ ಆದಾಗ ಒಂಥರ ಸಿಗ್ನಲ್ ಇದ್ದಂಗೆ. ಇವಾಗ ಈ ಬ್ಲ್ಯಾಕ್ ಲೈನು, ಈ ರೆಡ್ ಲೈನ್ ಇದೆಯಲ್ಲ, ಇದು ನಮ್ಮ ಸಿಗ್ನಲ್ಲು. ನಮ್ಮ ಬ್ಲ್ಯಾಕ್ ಲೈನ್ ಇದೆಯಲ್ಲ, ನಾವು ಅನ್ಕೊಳ್ಳಿ ನಾವು ಇದ್ರ ಮೇಲೆ ಹೋದಾಗೆಲ್ಲ ಒಂದು ಸಿಗ್ನಲ್ ಕ್ರಿಯೇಟ್ ಆಗುತ್ತೆ. ನಾವು ಇದ್ರ ಕೆಳಗಡೆ ಬಂದಾಗ ಸೆಲ್ ಸಿಗ್ನಲ್ ಕ್ರಿಯೇಟ್ ಆಗುತ್ತೆ ಅನ್ಕೊಳ್ಳಿ. ತಿರ್ಗಾ ನಾವು ಇದ್ರ ಮೇಲೆ ಹೋದಾಗ ಬ್ಲ್ಯಾಕ್, ಕೆಳಗಡೆ ಬಂದಾಗ ಸೆಲ್ಲು, ಮೇಲ್ಗಡೆ ಹೋದಾಗ ಬೈ. ಸೊ ಬ್ಲ್ಯಾಕ್ ನಾವು, ರೆಡ್ ಸಿಗ್ನಲ್ ಅನ್ಕೊಳ್ಳಿ. ಆಯಿತಾ. ಸೊ ನಾವು ಕೆಳಗಡೆ ಹೋದ್ವಿ, ಸೊ ಸೆಲ್ಲು, ನಾವು ಮೇಲ್ಗಡೆ ಹೋದ್ವಿ, ಸೊ ಬೈ. ಅದೇ ಥರ ಇಲ್ಲಿನೂ ಮೇಲ್ಗಡೆ ಇದ್ದೀವಿ, ಇಲ್ಲಿಂದ ಕೆಳಗಡೆ ಬಂದಾಗ ಈ ಲೆವೆಲಿಂದ ಸೆಲ್ಲು. ಸೊ ರಫ್ಲಿ ಒಂದು RSI ಥರ ಅರ್ಥ ಆಗುತ್ತೆ. ಓಕೆ ಈ ಲೆವೆಲಲ್ಲಿ ನನಗೆ ಬೈ ಮಾಡ್ಬೋದು, ಆದರೆ ಕ್ರಾಸ್ ಆಗಲಿ, ಏನು ಬ್ಲ್ಯಾಕು ಕ್ರಾಸ್ ಆಗಲಿ ರೆಡ್ ಮೇಲೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಕ್ರಾಸ್ ಆಗಿ ಟೈಮ್ ತೊಗೊಂಡು ತಿರ್ಗಾ ಇಲ್ಲಿ ಕ್ರಾಸ್ ಆಗಿ ಈ ಲೆವೆಲ್ಸಲ್ಲಿ ಶೂಟ್ ಆಗಿದೆ ಮೇಲ್ಗಡೆ ನೋಡಿ, ಇಲ್ಲಿಂದ ಶೂಟ್ ಆಗಿದೆ ಮೇಲ್ಗಡೆಗೆ ಅಲ್ವಾ. ಅದೇ ಥರ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಡೌನ್ ಇದೆ. ಓಕೆನಾ. ಇವಾಗ ಬೈ ಮಾಡಲಾ, ತಡಿ ಕ್ರಾಸ್ ಓವರ್ ಆಗಲಿ, ಸ್ವಲ್ಪ ಬ್ಲ್ಯಾಕು ಮೇಲೆ ಕ್ರಾಸ್ ಆಯಿತು, ಲೆಟ್ಸ್ ಈ ಲೆವೆಲಲ್ಲೆಲ್ಲ ಬೈ ಮಾಡಿದ್ವಿ, ಅದೇ ಥರ ಮೇಲೆ ಹೋಗುತ್ತೆ. ಜಸ್ಟ್ ಅನ್ ಎಕ್ಸಾಂಪಲ್. ಈಗಂತ ಬ್ಲೈಂಡ್ಲಿ ಇದನ್ನೇ ಯೂಸ್ ಮಾಡಿಕೊಂಡು ಬೈ ಸೆಲ್ ಮಾಡಬಾರ್ದು, ಯಾಕಂದರೆ ಫುಲ್ ಅಕ್ಯುರಸಿ ಇರಲ್ಲ. ಇದನ್ನು ನೀವು ನಿಮ್ಮ ಟ್ರೇಡಿಂಗ್ ಸೆಟಪ್ಸ್ಗಳ ಜೊತೆ, ಬೇರೆ ಇನ್ಫಾರ್ಮೇಷನ್ಗಳ ಜೊತೆ ಇದನ್ನು ಜಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಈ ಲೆವೆಲ್ ಓಕೆನಾ ಬೈ ಮಾಡೋದು. ಇವಾಗ ನೀವು ಕೇಳ್ತಿರಲ್ಲ ಯಾರಿಗಾದರೂ, ಸರ್ ಈ ಸ್ಟಾಕ್ ಇವಾಗ ಬೈ ಮಾಡ್ಬೋದಾ. ನೀವು ಒಂಚೂರು ಟೆಕ್ನಿಕಲ್ಸು, ಫಂಡಮೆಂಟಲ್ಸ್ ಚೆನ್ನಾಗಿದ್ರೂ ಟೆಕ್ನಿಕಲ್ಸ್ ಜಸ್ಟ್ ಚೆಕ್ ಮಾಡಿ. ಯಾಕಂದರೆ ಈ ಥರ ಸಿಚುವೇಶನ್ ನೋಡಿ, ಮೇಲ್ಗಡೆ ಹೋಗ್ಬಿಟ್ಟು ಬೈ ಮಾಡಿಬಿಟ್ಟು ಅದು ಕರೆಕ್ಷನ್ ಆದಾಗ ಅಯ್ಯೋ ಬಿದೋಯ್ತು ಅಂತಾರ ಸೆಲ್ ಮಾಡಿದೆ ನೋಡಿ, ಇಲ್ಲಿ ಮೇಲೆ ಕ್ರಾಸ್ ಆಯಿತು, ಅದು ತಿರ್ಗಾ ಮೇಲೋಯ್ತು. ನೀವು ಹೇಳ್ತೀರಾ ನಾನು ಸೆಲ್ ಮಾಡಾದ್ಮೇಲೆ ಮೇಲೋಯ್ತು ಅಂತೀರಾ ಅಲ್ವಾ. ನಿಮಗೂ ಗೊತ್ತಿರಬೇಕು ಒಂದು ಸ್ಟಾಕ್ದು ಲೆವೆಲ್ಸ್ ಎಲ್ಲಿದೆ. ಇದು 1 ವೀಕ್ದು, 1 ಡೇಗೆ ಬೇಗ ಅಪ್ ಡೌನ್ ಆಗುತ್ತೆ. 10 ನಿಮಿಷಕ್ಕೆ ಇನ್ನೂ ಫಾಸ್ಟಾಗಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅಂತ, ಕಮ್ಮಿ ಟೈಮಲ್ಲಿ ಮೇಲೆ ಕೆಳಗಡೆ ಆಗುತ್ತೆ, ಚಿಕ್ಕ ಚಿಕ್ಕ ಮೂಮೆಂಟ್ಸು. ಸೊ ಲಾರ್ಜರ್ ಮೂಮೆಂಟ್ಸ್ ಬೇಕಂದರೆ ಹೈಯರ್ ಟೈಮ್ ಫ್ರೇಮ್ಸ್ ಇಟ್ಕೊಬೇಕು, ಜಾಸ್ತಿ ದಿನ ಹೋಲ್ಡ್ ಮಾಡಬೇಕು. ಸೊ ಇದು MACD. ನೆಕ್ಸ್ಟ್ ಯಾವ್ದು ಮಾಡೋಣ. ಓಕೆ ಸೂಪರ್ ಟ್ರೆಂಡ್. ಇದು ತೆಗಿತೀನಿ MACD. ಇವಾಗ ಸೂಪರ್ ಟ್ರೆಂಡ್ ಅಂತ ಬಂದಿದೆ. ಸೂಪರ್ ಟ್ರೆಂಡು ಬೇಸಿಕ್ಲಿ
ಎಷ್ಟೊಂದು ಜನ ಬೈ ಸೆಲ್ ಸಿಗ್ನಲ್ ಅನ್ಕೊಂಡ್ಬಿಟ್ಟಿದ್ದಾರೆ, ಆದರೆ ಅದು ಬೈ ಸೆಲ್ ಎಕ್ಸಾಕ್ಟ್ಲಿ ಸಿಗ್ನಲ್ ಅಲ್ಲ, ಇದು ಸೂಪರ್ ಟ್ರೆಂಡ್. ಹೆಸರೇ ನೋಡಿ ಸೂಪರ್ ಟ್ರೆಂಡ್, ಅಂದರೆ ಟ್ರೆಂಡಲ್ಲಿ ಸೂಪರ್ ಇದು, ಓಕೆನಾ. ಸೊ ಟ್ರೆಂಡ್ ಗೊತ್ತಾಗೋಕ್ಕೆ ಈ ಸ್ಟಾಕ್ದು ಟ್ರೆಂಡ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಈ ರೆಡ್ ಹೊಡೆದಿದ ತಕ್ಷಣ ಇದು ಸದ್ಯಕ್ಕೆ ನೆಗೆಟಿವ್ ಟ್ರೆಂಡಲ್ಲಿ ಇದೆ. ಇದು ಗ್ರೀನ್ ಆಗಿದ ತಕ್ಷಣ ನೋಡಿ ಟ್ರೆಂಡ್ ಇನ್ನು ಗ್ರೀನಲ್ಲಿದೆ. ಸೊ ಇನ್ನೂವರೆಗೂ ಗ್ರೀನಲ್ಲೇ ಇದೆ ಟ್ರೆಂಡ್. ಯಾವುದು HCL ಟೆಕ್ ಎಕ್ಸಾಂಪಲ್. ಸೊ ಇದು ಕ್ಯಾಂಡಲ್ಸ್ ಬಂದ್ಬಿಟ್ಟು ಈ ಪ್ರೈಸ್ ನೋಡಿ 1566ಗೆ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ಈ ಥರ ಬಂದು ಕೆಳಗಡೆ ಹೊಡೆದ್ರೆ ಇದು ರೆಡ್ ಸ್ಟಾರ್ಟ್ ಆಗುತ್ತೆ, ರೆಡ್ ಟ್ರೆಂಡ್. ಅರ್ಥ ಆಗ್ತಿದೆಯಾ? ಅದೇ ಥರ ಗ್ರೀನ್ ಟ್ರೆಂಡ್, ರೆಡ್ ಟ್ರೆಂಡ್ ನೋಡಿ. ಇಲ್ಲಿ ಜಾಸ್ತಿ ಮೂವ್ಮೆಂಟ್ಸ್ ಎಲ್ಲ ಮೇಲೆ ಹೋಗ್ತಿದೆ, ಸ್ವಲ್ಪ ಕೆಳಗಡೆ ಬರ್ತಿದೆ, ಮೇಲೆ ಹೋಗ್ತಿದೆ, ಕೆಳಗಡೆ ಬರ್ತಿದೆ. ಕಂಟಿನ್ಯೂಸ್ ಟ್ರೆಂಡ್ ಇಲ್ಲ, ಟ್ರೆಂಡ್ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿದೆ. ಸೊ ನಾವು ಒಂದು ಸ್ಟಾಕ್ ಬೈ ಮಾಡೋ ಫಾರ್ ಎಕ್ಸಾಂಪಲ್ ಹೈಯರ್ ಟೈಮ್ ಫ್ರೇಮ್ ಹಾಕ್ತೀವಿ ನೋಡಿ. ಇವಾಗ ಕಮ್ಮಿ ಆಯ್ತಾ ನೋಡಿ, ಒಂದು 2020ರಲ್ಲಿ ರೆಡ್ ಹೆಂಗ್ ಬಿತ್ತು ನೋಡಿ, ಕೋವಿಡ್ ಟೈಮಲ್ಲಿ ಹೆಂಗ್ ಬಿದ್ದಿದೆ ನೋಡಿ, ಸಡನ್ನಾಗಿ ಬಿತ್ತು. ಓಕೆ, ಟ್ರೆಂಡ್ ಚೇಂಜ್ ಆಯಿತು. ಟ್ರೆಂಡ್ ಚೇಂಜ್ ಆಯಿತು ಅಂದಾಗಲೇ ನನಗೆ ಬೇಕಂದ್ರೆ ಸ್ಟಾಕ್ಸ್ನೆಲ್ಲ ಎಕ್ಸಿಟ್ ಮಾಡ್ಕೊಬೋದಾಯಿತು. ಸೊ ದಟ್ ನನಗೆ ಇಷ್ಟು ದೊಡ್ಡ ಫಾಲ್ ಬೇಡದಾಗಿತ್ತು ಅಲ್ವಾ. ಆಲ್ಮೋಸ್ಟು 540 ಲೆವೆಲಿಂದ 370 ಲೆವೆಲ್ಗೆ ಬಿದ್ದಿದೆ. ನೆಕ್ಸ್ಟ್ ಯಾವಾಗ ಎಂಟರ್ ಆಗಬೇಕಾಯಿತು ನೋಡಿ, ಜುಲೈಯಲ್ಲಿ ಟ್ರೆಂಡ್ ಚೇಂಜ್ ಆಯಿತು. ಇವಾಗ ಜುಲೈಯಲ್ಲಿ ಗ್ರೀನ್ ಟ್ರೆಂಡ್ ಚೇಂಜ್ ಆಯಿತು. ಅವಾಗ ಎಂಟರ್ ಆಗಿದ್ದಿದ್ರೆ ಎಕ್ಸಿಟ್ ಆಗಿ ಆಲ್ಮೋಸ್ಟ್ 2022ವರೆಗೂ ಟ್ರೆಂಡ್ ಗ್ರೀನಲ್ಲಿ ಇತ್ತು. HCL ಟೆಕ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ? ಟ್ರೆಂಡ್ ಅಪ್ಪಲ್ಲಿತ್ತು. ಆಮೇಲೆ 2022ರಿಂದ ಆಲ್ಮೋಸ್ಟ್ ನವೆಂಬರ್ವರೆಗೂ, ಅಕ್ಟೋಬರ್ ನವೆಂಬರ್ವರೆಗೂ ಟ್ರೆಂಡು ನೆಗೆಟಿವಲ್ಲಿತ್ತು. ಅವಾಗ ನಾನು ಬೈ ಮಾಡೋದು ಬೇಡ, ಸದ್ಯಕ್ಕೆ ಟ್ರೆಂಡ್ ಚೇಂಜ್ ಆಗಲಿ. ಆಮೇಲೆ ಒಂದು ರಫ್ಲಿ ಟ್ರೆಂಡು ನವಂಬರಿಂದ ಗ್ರೀನಿಗೆ ಚೇಂಜ್ ಆಯಿತು. ಸೊ ಈ ಸ್ಟಾಕ್ ನಾನು ಬೈ ಮಾಡಬೇಕಾದ್ರೆ ಟ್ರೆಂಡ್ ನೋಡ್ಕೊಬೇಕು. ಸೊ ಸೂಪರ್ ಟ್ರೆಂಡು ಒಂದು ಎಕ್ಸಾಂಪಲ್, ಒಂದು ಹೆಲ್ಪ್ ಮಾಡುತ್ತೆ ಅಷ್ಟೇ. ಹಾಗಂತ ಇಲ್ಲಿ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಹಾಗಂತ ಇವಾಗ ಇಲ್ಲಿ ಗ್ರೀನ್ ಇದೆ ಅಂದ್ಬಿಟ್ಟು ತಗೊತೀರಾ. ನೆಕ್ಸ್ಟ್ ಏನಾದರೂ ಬ್ಯಾಡ್ ನ್ಯೂಸ್ ಗಿಡ್ ನ್ಯೂಸ್ ಬಂತು, ಏನೋ ಫ್ಲಕ್ಚುಯೇಟ್ ಆದರೆ ಟ್ರೆಂಡ್ ಟಕ್ಕಂತ ಚೇಂಜ್ ಆಗುತ್ತೆ. ತಿರ್ಗಾ ಗ್ರೀನ್ ಆಯಿತು, ತಿರ್ಗಾ ರೆಡ್ ಆಯಿತು. ಹಾಗಂತ ಯಾವಾಗಲೂ ಕಂಟಿನ್ಯೂಸ್ ಮೇಲೆ ಕೆಳಗಡೆ ಆಗಲ್ಲ. ಇಲ್ಲಿ ನೋಡಿ ಆಲ್ಮೋಸ್ಟ್ 1-2 ವರ್ಷ ಸೈಡ್ ವೇಸಲ್ಲೇ ಇತ್ತು, ಆಲ್ಮೋಸ್ಟ್ ಸ್ವಲ್ಪ ಅಷ್ಟೇ ಮೂವ್ಮೆಂಟ್ ಆಗಿರೋದು ಇಲ್ಲಿ. ಸೊ ಟ್ರೆಂಡು ಕಂಪ್ಲೀಟ್ಲಿ ನಂಬೋಕ್ಕಾಗಲ್ಲ. ಆದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಈ ಸ್ಟಾಕಲ್ಲಿ ನಾನು ಇವಾಗಲೇ ಇನ್ವೆಸ್ಟ್ ಮಾಡಬೇಕಾ? ಇಲ್ಲ, ಬೀಳಲಿ, ಇನ್ನು ಎಷ್ಟು ಬೀಳುತ್ತೋ ಅಷ್ಟು ಬೀಳಲಿ, ಟ್ರೆಂಡ್ ಚೇಂಜ್ ಆಗಿ ಕನ್ಫರ್ಮ್ ಆಗಲಿ, ಆಮೇಲೆ ನಾನು ಒಂದು ಎಂಟ್ರಿ ತೊಗೊಳ್ಳೋಣ. ಅಲ್ಲಿವರೆಗೂ ನಾನು ಒಳ್ಳೆ ಕಮ್ಮಿ ಪ್ರೈಸಿಗೆ ಬರಲಿ ಅಂತ. ನಾವೇನೇ ಸಾಮಾನು ತೊಗೊಂಡ್ರು ಕಮ್ಮಿ ಕೊಟ್ಟರೆ ಒಳ್ಳೇದಲ್ವಾ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಆದಷ್ಟು ಕಮ್ಮಿಗೆ ತೊಗೊಂಡ್ರೆ ನಮಗೆ ಒಳ್ಳೇದು, ಮೇಲಕ್ಕೆ ಹೋದಾಗ ಮಾರ್ಕೊಬೋದು. ನೀವು ಮೇಲ್ಗಡೆನೇ ಹೋಗ್ಬಿಟ್ಟು ಹೈಯೆಸ್ಟ್ ಪ್ರೈಸ್, ಇವಾಗ ಸೆಲ್ ಇಲ್ಲಿ ಟ್ರೆಂಡ್ ನೆಗೆಟಿವ್ ಇದೆ, ಇಲ್ಲೇ ಪೀಕಲ್ಲೇ ಹೋಗಿ ತೊಗೊಂಡ್ಬಿಟ್ಟಿದ್ದೀರಾ. 1200ರಿಂದ 800, 870 ಲೆವೆಲ್ಸ್ ಬಿದ್ದಿದೆ. ನೀವು ಅಷ್ಟೊಂದು ತಡ್ಕೊಂಡಿದ್ರೆ ಓಕೆ. ನೀವು ಇಲ್ಲ ಬಿದ್ದೋಗಿದ ತಕ್ಷಣ ಅಯ್ಯೋ ಮಾರ್ಬಿಟ್ಟೆ, ಸ್ಟಾಪ್ ಲಾಸ್ ಹೊಡಿತು ಅಂತ ನಿಲ್ಲಿಸ್ಬಿಟ್ರೆ, ಆಮೇಲೆ ಅದು ಮೇಲೆ ಬಂದಾಗ ಅಯ್ಯೋ 1 ವರ್ಷ ಹಿಂದೆ ಬುಕ್ ಮಾಡಿಬಿಟ್ಟೆ, ಹೋಲ್ಡ್ ಮಾಡಿದರೆ ವಾಪಸ್ ಬಂದಿರೋದು ಅಂತ ಈ ಕತೆ ಎಲ್ಲ ಹೇಳಬೇಕು. ಅದ್ರ ಬದಲು ಟ್ರೆಂಡ್ ನೋಡ್ಕೊಳ್ಳಿ, ಟ್ರೆಂಡ್ ಈಸ್ ಫ್ರೆಂಡ್ ಅಂತಾರಲ್ವಾ, ಅದೇ ಥರ ಟ್ರೆಂಡ್ ನೋಡಿಕೊಂಡು ಡೈರೆಕ್ಷನ್ಸ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ಮಾತಾಡೋಣ? ಆವ್ರೇಜ್ ಟು ರೇಂಜ್. ಸೊ ಸೂಪರ್ ಟ್ರೆಂಡ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡಿಲೀಟ್ ಮಾಡ್ಬೋದು, ಏನೇನು ಆ್ಯಡ್ ಮಾಡಿದ್ದೀವಿ. ATR ಸೂಪರ್ ಆವ್ರೇಜ್ ಟ್ರೂ ರೇಂಜ್, ಓಕೆನಾ. ATR ಆವ್ರೇಜ್ ಟ್ರೂ ರೇಂಜ್ ಏನು ಅಂತ. ಇವಾಗ ನಮ್ಮ ಕ್ರಿಕೆಟಲ್ಲಿ ನಮಗೆ ಬ್ಯಾಟ್ಸ್ಮನ್ಸು ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಏನೊಂದು ಆವ್ರೇಜ್ ಇರುತ್ತೆ. ಬ್ಯಾಟಿಂಗಲ್ಲಿ ಒಂದು 100 ಹೊಡೆದಿರ್ತಾರೆ, ಒಂದು 20 ಹೊಡೆದಿರ್ತಾರೆ, 30 ಹೊಡೆದಿರ್ತಾರೆ. ಓವರಾಲ್ ಅವ್ರ ಬ್ಯಾಟಿಂಗ್ ಆವ್ರೇಜ್ ಒಂದು 60-70 ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ. ಒಂದು 60-70 ರನ್ಸ್ ಹೊಡಿತಾರೆ ಅನ್ಕೊಳ್ಳಿ ಅವ್ರದ್ದು ಬ್ಯಾಟಿಂಗ್ ಕೆಪಾಸಿಟಿ ಒನ್ ಡೇಲಿ. ಸೊ ನಮಗೆ ಗೊತ್ತು ಈ ಬ್ಯಾಟ್ಸ್ಮನ್ ಆವ್ರೇಜ್ ಚೆನ್ನಾಗಿದೆ, ಇವ್ನು ಇಷ್ಟು ಮೂವ್ಮೆಂಟ್ ಇರುತ್ತೆ ಇವ್ನ ಬ್ಯಾಟಿಂಗಲ್ಲಿ, ಇವಂದು ಇಲ್ಲ, ಇವ್ನ ಬ್ಯಾಟಿಂಗ್ ಕಮ್ಮಿ ಅಂತ ಒಂದು ಜಡ್ಜ್ ಮಾಡ್ತೀವಿ. ಅದೇ ಥರ ಸ್ಟಾಕ್ಸಲ್ಲೂ ಆವ್ರೇಜ್ ಇಷ್ಟು ದಿನ ಏನು ಮೂವ್ ಆಗಿದೆಯೋ ಅದ್ರ ಪ್ರಕಾರ ಅದ್ರದ್ದು ಆವ್ರೇಜ್ ಕ್ಯಾಪ್ಚರ್ ಆಗುತ್ತೆ. ಇವಾಗ ನಾನು 1 ಡೇ ಕ್ಯಾಂಡಲ್ ಹಾಕ್ತೀನಿ, ಒಂದಿನದ ಲೆಕ್ಕಕ್ಕೆ ನೋಡೋಣ. HCL ಇಲ್ಲಿ ನೋಡಿ 34. ಸೊ ಅಕಾರ್ಡಿಂಗ್ ಟು ದಿಸ್ ಇಂಡಿಕೇಟರ್ ಈ ಸ್ಟಾಕು ಅಂದರೆ HCLದು ಒಂದು ದಿನದ ಕೆಪಾಸಿಟಿ 34 ರೂಪಾಯಿ ಮೂವ್ಮೆಂಟ್. ಮೇಲ್ಗಡೆನಾಗಿರ್ಬೋದು, ಕೆಳಗಡೆನಾಗಿರ್ಬೋದು, ನಮ್ಮ ಹೈಯಿಂದ ಲೋ ಇದೆ ನೋಡಿ, ಅದರದ್ದು ಡಿಫ್ರೆನ್ಸ್ ಅರೌಂಡ್ 30 ರೂಪಾಯಿ ವೇರಿಯೇಷನ್ ಮಿನಿಮಮ್ ಈ ಸ್ಟಾಕ್ ಕೊಡುತ್ತೆ ಅಂತ ಈ ಸ್ಟಾಕ್ದು ಆವ್ರೇಜ್. ಹಾಗಂತ ಕೆಲವು ದಿನ ಆವ್ರೇಜ್ಗಿಂತ ಕಮ್ಮಿನೂ ಪರ್ಫಾರ್ಮ್ ಮಾಡುತ್ತೆ. ಆದರೆ ಈ ಸ್ಟಾಕ್ದು ಕೆಪಾಸಿಟಿ ಅರೌಂಡ್ 30 ರೂಪಾಯಿ. ಇದಕ್ಕಿಂತ ಮೇಲೂ ಪರ್ಫಾರ್ಮ್ ಮಾಡ್ಬೋದು, ಕೆಳಗಡೆ ಪರ್ಫಾರ್ಮ್ ಮಾಡ್ಬೋದು. ಆದರೆ ಈ ಸ್ಟಾಕ್ ಕೆಪಾಸಿಟಿ 34 ರೂಪಾಯಿ. ಫಾರ್ ಎಕ್ಸಾಂಪಲ್ ಇದನ್ನು ಇನ್ಫೋಸಿಸ್ ಬೇಡ, ಒಂದು ಸ್ವಲ್ಪ ದೊಡ್ಡ ಸ್ಟಾಕ್ ಯಾವುದಾದ್ರು 5,000 ರೂಪಾಯಿ ಸ್ಟಾಕ್ ನೋಡೋಣ. ನೌಕರಿ ಇದು ನೋಡೋಣ. ಒನ್ ಡೇ ಮೂವ್ಮೆಂಟ್ ಆಲ್ಮೋಸ್ಟ್ 149 ರೂಪಾಯಿ ಮೂವ್ಮೆಂಟ್ ಇದೆ ಈ ಸ್ಟಾಕಲ್ಲಿ, ಓಕೆನಾ. ಸೊ ಈ ಥರ ಒಂದೊಂದು ಸ್ಟಾಕ್ದು ಇದು 1 ಡೇ ಕ್ಯಾಂಡಲ್ಲು. ಇವಾಗ ನಾನು ಇದೇ ಸ್ಟಾಕಿಗೆ 1 ಅವರ್ ಹಾಕಿದ್ರೆ ಬರೀ 46. ಯಾಕಂದರೆ 1 ಅವರ್ ಆ್ಯಾವ್ರೇಜು ಮೂವ್ಮೆಂಟ್ ಇರೋದು, ಅಂದರೆ ಹೈಯಿಂದ ಲೋ ಅದೇ ಮೂವ್ಮೆಂಟ್. ಮೇಲ್ಗಡೆಗೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಬರೀ ಮೇಲೆ ಹೋಗುತ್ತೆ ಅನ್ಕೊಂಬೇಡಿ, ಬರೀ ಕೆಳಗಡೆ ಹೋಗುತ್ತೆ ಅನ್ಕೊಂಬೇಡಿ. ಮೇಲ್ಗಡೆನೂ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು, ಯಾವ ಸೈಡ್ ಬೇಕೋ ಹೋಗ್ಬೋದು. ಆದರೆ ಹೈಯಿಂದ ಲೋ ಡಿಫ್ರೆನ್ಸ್ ಇದೆಯಲ್ಲ, ಈ ಓವರ್ ಆಲ್ ಮೂವ್ಮೆಂಟ್, ಓಕೆನಾ, ಅದ್ರದ್ದು ಫ್ಲಕ್ಚುಯೇಷನ್ 46 ರೂಪಾಯಿ ಇದೆ.
ಸೊ ಈ ಥರ ಒಂದು ಸ್ಟಾಕ್ದು ಆ್ಯಾವ್ರೇಜ್ ಏನು, ಸ್ಟಾಕ್ ಒಂದು ದಿನಕ್ಕೆ ಎಷ್ಟು ಮೂವ್ ಆಗ್ಬೋದು, ಇದ್ರ ಆ್ಯಾವ್ರೇಜ್ ಕೆಪಾಸಿಟಿ ಏನು ಎಲ್ಲ ನೋಡ್ಕೊಂಬಿಟ್ಟು, ಇವಾಗ ಒಂದು ಸ್ಟಾಕ್ ಒಂದು ದಿನಕ್ಕೆ ತೊಗೊಂಡಿದ್ದೀರಾ, ಆಲ್ಮೋಸ್ಟ್ ₹140 ಮೂವ್ ಆಗಿದೆ, ಅಪ್ ಡೌನು ಸೇರಿ. ಓಕೆ, ಸ್ಟಾಕ್ದು ಕೆಪಾಸಿಟಿ ಆಲ್ಮೋಸ್ಟ್ ರೀಚ್ ಆಗಿದೆ. ಇನ್ನು ಮೇಲಕ್ಕೆ ಬಂದರೆ ಬಂಪರು ಈಗ ಹೋಗಿಲ್ಲ ಅಂದರೆ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ನನಗೆ ಗೊತ್ತು ಈ ಸ್ಟಾಕ್ದು ಕೆಪಾಸಿಟಿ 149. ನಾನು ಅಲ್ಲಿವರೆಗೂ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ಎಕ್ಸಿಟ್ ಹೊಡೆದ್ಬಿಡ್ತೀನಿ ಅಷ್ಟೇ. ಸೊ ಆ ಥರ ಈ ಸ್ಟಾಕ್ದು ಆ್ಯಾವ್ರೇಜ್ ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ. ಇನ್ನೊಂದು ಸ್ಟಾಪ್ ಲಾಸ್ ಇಡುವಾಗಲೂ ಗೊತ್ತಾಗುತ್ತೆ. ಒಂದು ಸ್ಟಾಕು ₹149 ಮೂವ್ ಆಗುತ್ತೆ. ಸೊ ನಾನು ಬರೀ ₹10 ₹20 ಸ್ಟಾಪ್ ಲಾಸ್ ಇಟ್ಟರೆ ಬೇಗ ಹೊಡೆಯುತ್ತೆ ಅಂತ ಗೊತ್ತು. ಸೊ ಒಂದು ಸ್ಟಾಕ್ದು ಮೂವ್ಮೆಂಟ್ ನೋಡ್ಬಿಟ್ಟು ಅದ್ರ ಪ್ರಕಾರ ಸ್ಟಾಪ್ ಲಾಸ್ ಇಡ್ತಾರೆ ಟ್ರೇಡರ್ಸು. ಸೊ ₹149 ತೊಗೊಳ್ಳೋದು, ಓಕೆ ನಾನೊಂದು ₹200 ಇಡ್ತೀನಿ ದೂರ. ಸೊ ದಟ್ ನನಗೆ ಹೋಲ್ಡ್ ಮಾಡ್ಬೋದು ಸ್ಟಾಕು ಸ್ವಲ್ಪ ದಿನ, ತಿಂಗಳು, ವಾರವರೆಗೂ ಇಟ್ಕೊಬೋದು. ಸ್ಟಾಪ್ ಲಾಸು ₹149ಗಿಂತ ಸ್ವಲ್ಪ ದೂರ ಇಡ್ತೀನಿ, ₹200 ಎಲ್ಲ ಇಡ್ತೀನಿ. ಸೊ ದಟ್ ಸ್ಟಾಕ್ ಮಿನಿಮಮ್ ಮೂವ್ಮೆಂಟು ₹149 ಆದ್ರೂ ನಂದು ₹200 ಬೇಗ ಹೊಡೆಯಲ್ಲ. ಸ್ಟಾಪ್ ಲಾಸು ಹೊಡೆದ್ಬಿಟ್ರೆ ಎಕ್ಸಿಟ್ ಆಗ್ಬಿಡ್ತೀವಲ್ಲ, ಅದಕ್ಕೆ ನಾವು ಆ್ಯಾವ್ರೇಜ್ಗಿಂತ ಜಾಸ್ತಿ ಇಡ್ತೀವಿ. ಇವಾಗ 1 ವೀಕ್ ಇಟ್ಟರೆ ಎಷ್ಟು ಮೂವ್ಮೆಂಟ್ ಇದೆ ನೋಡೋಣ ಈ ಸ್ಟಾಕಲ್ಲಿ. ಸೊ 1 ವೀಕ್ಗೆ ₹300 ಮೂವ್ಮೆಂಟ್ ಇದೆ ಸ್ಟಾಕಲ್ಲಿ. ಸೊ ₹300 ಒಂದು ವಾರದಲ್ಲಿ ಮೂವ್ ಆಗ್ಬೋದು ಅಪ್ ಡೌನು. ಸೊ ಹುಷಾರಾಗಿರಬೇಕು ಸ್ಟಾಪ್ ಲಾಸು. ಇಲ್ಲ ಟಾರ್ಗೆಟು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ಬಾಲಿಂಜರ್ ಬ್ಯಾಂಡ್ಸ್ ಅನ್ನೋದು ಕಳೆಯೋಣ. ಸೊ ಬಾಲಿಂಜರ್ ಬ್ಯಾಂಡ್ಸ್ ಅಗೇನ್ 1 ಡೇ ಕ್ಯಾಂಡಲ್ ಹಾಕ್ತೀನಿ. ಇದನ್ನು ರಿಮೂವ್ ಮಾಡೋಣ. ಸೊ ಬಾಲಿಂಜರ್ ಬ್ಯಾಂಡ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಬಾಲಿಂಜರ್ ಬ್ಯಾಂಡು ಒಂದು ಸ್ಟಾಕ್ದು ಮೂವ್ಮೆಂಟ್ಸ್ ಬಗ್ಗೆನೂ ಹೇಳುತ್ತೆ. ಸೊ ಈ ಬ್ಯಾಂಡು ಶ್ರಿಂಕ್ ಆದಷ್ಟು ಸ್ಟಾಕಲ್ಲಿ ಮೂವ್ಮೆಂಟ್ ತುಂಬ ಕಮ್ಮಿ ಇದೆ ಅಂತ ಅರ್ಥ. ಇವಾಗ ಅಪ್ಪರ್ ಬ್ಯಾಂಡ್ ಆ್ಯಂಡ್ ಲೋವರ್ ಬ್ಯಾಂಡ್ ನೋಡಿ, ಇದು ಮಿಡಲ್ ಬ್ಯಾಂಡು, ಮೇಲ್ಗಡೆ ಅಪ್ಪರ್ ಬ್ಯಾಂಡ್, ಕೆಳಗಡೆ ಲೋವರ್ ಬ್ಯಾಂಡ್, ಒಂಥರ ಲಿಮಿಟ್ ಇಡ್ದಂಗೆ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಥರ ಚಿಕ್ಕದಿದೆ. ಸ್ಟಾಕ್ದು ಮೂವ್ಮೆಂಟ್ ಚಿಕ್ಕದಿದೆ. ಇಲ್ಲಿ ನೋಡಿ ಎಕ್ಸ್ಪ್ಯಾಂಡ್ ಆಗ್ತಿದೆ ನೋಡಿ, ಮೇಲ್ಗಡೆ ಲೈನ್ ಅಲ್ಲಿ ಹೋಗ್ತಿದೆ, ಕೆಳಗಡೆ ಲೈನ್ ಹಿಂಗೆ ಹೋಗ್ತಿದೆ. ಸೊ ಇಲ್ಲಿ ಮೂವ್ಮೆಂಟ್ ಜಾಸ್ತಿ ಆಗ್ತಿದೆ, ಬ್ಯಾಂಡು ಎಕ್ಸ್ಪ್ಯಾಂಡ್ ಆಗ್ತಿದೆ. ಸ್ಟಾಕ್ದು ಮೂವ್ಮೆಂಟು ಇವಾಗ ದೊಡ್ಡ ಮೂವ್ಮೆಂಟ್ಸ್ ಇದೆ ಸ್ಟಾಕಲ್ಲಿ, ಅರ್ಥ ಆಗ್ತಿದೆಯಾ? ಸೊ ಜನರಲಿ ಏನಾಗುತ್ತೆ, ಈ ಥರ ಶ್ರಿಂಕ್ ಆದಾಗ ನೆಕ್ಸ್ಟು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಜಾಸ್ತಿ. ಎಕ್ಸ್ಪ್ಯಾಂಡ್ ಆದಾಗ ತಿರ್ಗಾ ಶ್ರಿಂಕ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಶ್ರಿಂಕ್ ಆದಾಗ ಯಾವಾಗ ಎಕ್ಸ್ಪ್ಯಾನ್ಷನ್ ಸ್ಟಾರ್ಟ್ ಆಗ್ತಿದೆಯೋ ಅಂತ ನೋಡಿ ಅವಾಗ ಅಡ್ವಾಂಟೇಜ್ ತೊಗೊಂಡ್ರೆ ಮೂವ್ಮೆಂಟಲ್ಲಿ ಅಡ್ವಾಂಟೇಜ್ ತೊಗೊಬೋದು. ಓಕೆನಾ? ಸೊ ಒಂದು ಸ್ಟಾಕಲ್ಲಿ ಎಷ್ಟೊಂದು ಸತಿ ಶ್ರಿಂಕ್ ಆಗೋದು ಕಾಮನ್ನು, ಅಲ್ಲಿಂದ ಬ್ಲಾಸ್ಟ್ ಆಗೋದು, ಓಪನ್ ಅಪ್ ಆಗೋದು ನಾರ್ಮಲ್ ಇದು ಬಾಲಿಂಜರ್ ಬ್ಯಾಂಡ್ಸಲ್ಲಿ. ಸೊ ಒಂದು ಸ್ಟಾಕ್ದು ವೊಲಟಾಲಿಟಿ ಮೂವ್ಮೆಂಟು ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಮೋಸ್ಟ್ ಚಿಕ್ಕ ಮೂವ್ಮೆಂಟ್ಸಲ್ಲೇ ಎಷ್ಟೋ ದಿನವರೆಗೂ ಆಗಸ್ಟ್ ನವಂಬರ್ವರೆಗೂ ಚಿಕ್ಕ ಬ್ಯಾಂಡ್ ಲೆವೆಲಲ್ಲಿ ಹೋಗ್ತಿದೆ, ಅಲ್ಲಿಂದ ಒಂಚೂರು ಬ್ಲಾಸ್ಟ್ ಆಗಿ ಓಪನ್ ಅಪ್ ಆಗ್ತಿದೆ. ಸೊ ಓವರ್ ಆಲ್ ನೋಡ್ರೆ ಇವಾಗ ಇಲ್ಲಿ ಬ್ರೇಕ್ಔಟ್ ಆಗಿರೋದು ಅಪ್ ಸೈಡ್ಗೆ, ಓವರ್ ಆಲ್ ಇಲ್ಲಿಂದ ಸ್ಟಾಕು ಮೇಲ್ಗಡೆ ಹೋಗಿದೆ. ಸೊ ಈ ಥರ ಮೇಲ್ಗಡೆ ಬ್ಲಾಸ್ಟ್ ಆಗಿಂತ ಮುಂಚೆ ಇಲ್ಲ ಕೆಳಗಡೆ ಬ್ಲಾಸ್ಟ್ ಆಗಿಂತ ಮುಂಚೆ ಒಂದು ಈ ಥರ ಎಲಾಸ್ಟಿಕ್ಕು ಚಿಕ್ಕದಾಗುತ್ತೆ. ಇಲ್ಲಿ ನೋಡಿ ಬ್ಯಾಂಡು ಶ್ರಿಂಕ್ ಆಗ್ತಾ ಇದೆ, ಶ್ರಿಂಕ್ ಆಗಿ ಅಲ್ಲಿಂದ ಬ್ಲಾಸ್ಟ್ ಆಗ್ತಿದೆ. ಓಕೆನಾ? ಸೊ ಬಾಲಿಂಜರ್ ಬ್ಯಾಂಡಲ್ಲಿ ನಮಗೊಂದು ಅದೇ ಥರ ಉಲ್ಟಾನು ನೋಡಿ, ಕೆಳಗಡೆ ಮೇಲ್ ಹೋಗಿ ಹಂಗೆ ಕೆಳಗಡೆ ಬಂತು. ಸೊ ಮೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ತಿರ್ಗಾ ಮೂವ್ಮೆಂಟ್ ಸ್ಲೋ ಆದಾಗ ಬ್ಯಾಂಡ್ ಶ್ರಿಂಕ್ ಆಗುತ್ತೆ, ಮೂವ್ಮೆಂಟ್ ಜಾಸ್ತಿ ಆದಾಗ ಬ್ಯಾಂಡ್ ದೊಡ್ಡದಾಗುತ್ತೆ. ಸೊ ಇದ್ರ ಪ್ರಕಾರ ನಿಮ್ಗೆ ಗೊತ್ತಿರುತ್ತೆ, ಓಕೆ ಸ್ಟಾಕು ಕನ್ಸಾಲಿಡೇಟ್ ಆಗ್ತಿದೆ, ಇಲ್ಲಿಂದ ಬ್ರೇಕ್ಔಟ್ ಆಗೋಕ್ಕೆ ಚಾನ್ಸಸ್ ಇದೆ. ಬಾಲಿಂಜರ್ ಬ್ರ್ಯಾಂಡ್ ಇನ್ನು ಬ್ರೇಕ್ಔಟ್ ಆಗಿಲ್ಲ. ಸೊ ಇವಾಗ ನಾನು ಎಂಟ್ರಿ ಸಿಗ್ನಲ್ ಸಿಕ್ಕಿದ್ರೆ ಬ್ಲಾಸ್ಟ್ ಆಗೋವರೆಗೂ ವೇಟ್ ಮಾಡ್ಬೋದು. ಮತ್ತು ಸ್ಟಾಕ್ದು ಆಲ್ಮೋಸ್ಟ್ ರೇಂಜ್ ಗೊತ್ತಾಗ್ಬಿಡುತ್ತೆ, ಎಲ್ಲಿವರೆಗೂ ಅಪ್ಪರ್ ಬ್ಯಾಂಡ್ ಇದೆ, ಲೋವರ್ ಬ್ಯಾಂಡ್ ಇದೆ ಅಂತ. ಜನರಲಿ ಆ ಬ್ಯಾಂಡ್ಸ್ ಟಚ್ ಆಗಿಬಿಟ್ಟೇ ಹೋಗುತ್ತೆ ಇಲ್ಲಿ. ಸೊ ಲೋವರ್ ಬ್ಯಾಂಡ್ ಟಚ್ ಆದಾಗ ಲೋವರ್ ಟಚ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಲೋವರ್ ತಿರ್ಗಾ ಅಪ್ಪರ್ ಟಚ್ ಆದಾಗ ಅಪ್ಪರ್ ಈ ಥರ ಟ್ರೇಲ್ ಆಗುತ್ತೆ. ಸೊ ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ಬೋದು ಬಾಲಿಂಜರ್ ಬ್ಯಾಂಡಲ್ಲಿ. ಆದರೆ ಬೇಸಿಕ್ ನಾನು ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೆಕ್ನಿಕಲಾಗಿ ಟೂ ಮಚ್ ಆಗಿ ಹೇಳೋಕ್ಕೋಗಲ್ಲ, ಹೋಗಲ್ಲ, ಯಾಕಂದ್ರೆ ಸ್ಟ್ರಾಟಜೀಸು ಆ ಥರ ಏನಾದರೂ ಕಲಿಯುವಾಗ, ಐಡಿಯಾಸ್ ಕಲಿಯುವಾಗ ಹೆಂಗೆ ಅಡ್ವಾಂಟೇಜ್ ತೊಗೊಬೋದು ಅಂತ ಮಾತಾಡ್ಬೋದು. ನೆಕ್ಸ್ಟ್ ವಾಲ್ಯೂಮ್ ಚಾರ್ಟ್ ಕೆಳಗಡೆ ಬಂದಿದೆ ನೋಡಿ, ಇದನ್ನ ರಿಮೂವ್ ಮಾಡೋಣ. ಬಾಲಿಂಜರ್ ಬ್ಯಾಂಡ್ ಬರೀ ವಾಲ್ಯೂಮ್ ಹಾಕೋಣ. ಇಲ್ಲಿ ಕೆಳಗಡೆ ಇದೆ ನೋಡಿ ವಾಲ್ಯೂಮು. ಸೊ ವಾಲ್ಯೂಮ್ ಅಂದರೆ ಎಷ್ಟು ಜನ ಟ್ರೇಡ್ ಮಾಡೋರೆ, ಎಷ್ಟು ಜನ ಬೈ ಸೆಲ್ ಆಗಿದೆ ಈ ಸ್ಟಾಕಲ್ಲಿ ಅಂತ ಗೊತ್ತಾಗೋಕ್ಕೆ ವಾಲ್ಯೂಮ್ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಕೆಳಗಡೆ ವಾಲ್ಯೂಮ್ ಇದೆ. ಇವಾಗ ಸ್ಟಾಕಲ್ಲಿ ಜಾಸ್ತಿ ವಾಲ್ಯೂಮ್ ಇದ್ದಷ್ಟು ನಮಗೆ ಒಳ್ಳೆಯದು. ನಮಗೆ ಬೈ ಮಾಡಿದಾಗ ಯಾರಾದರೂ ಆಪೋಸಿಟ್ ಸೆಲ್ ಮಾಡಬೇಕಲ್ವಾ, ಯಾರೂ ಇಲ್ಲ ಅಂದರೆ ಸ್ಟಾಕದು ಬೈ ಸೆಲ್ಲಿಂಗ್ ಆಗಲ್ಲ. ಅದೇ ಥರ ಇಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡುವಾಗ ಒಳ್ಳೆ ವಾಲ್ಯೂಮ್ ಇರಬೇಕು. ಬ್ರೇಕ್ಔಟ್ ಆದಾಗ ಹ್ಯೂಜ್ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆದಾಗಲೇ ನಮಗೆ ಅಡ್ವಾಂಟೇಜು. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲ್ ಮಾಡಿಬಿಟ್ಟವ್ರು ನೋಡಿ, ಬಿತ್ತು ನೋಡಿ ದೊಡ್ಡದು ಕ್ಯಾಂಡಲು, ಎಷ್ಟು ಜನ ಸೆಲ್ ಮಾಡವ್ರೆ. ನಾರ್ಮಲಿ ಇಷ್ಟಿಷ್ಟೇ ವಾಲ್ಯೂಮ್ ಬರೋದು, ಬೈ ಸೆಲ್ಲು ಹೆವಿ ಸೆಲ್ಲಿಂಗ್ ಆಗೈತೆ. ಸೊ ಇಲ್ಲಿ ಹೆವಿ ಬೈಯಿಂಗ್ ಆಗಿದೆ ನೋಡಿ. ಸೊ ವಾಲ್ಯೂಮ್ ಆಲ್ಸೋ ಇಸ್ ಅನ್ ಇಂಡಿಕೇಟರ್ ವಿಚ್ ಸ್ಲೋಲಿ ಯು ವಿಲ್ ಲರ್ನ್. ಬೇರೆ ಸ್ಟ್ರಾಟಜೀಸ್ ಕಲಿಯುವಾಗ ಈ ವಾಲ್ಯೂಮ್ನು ಯೂಸ್ ಮಾಡೋಕೆ ಕಲಿತೀರಾ. ಆದರೆ ವಾಲ್ಯೂಮ್ ಚಾರ್ಟ್ ಹೆಂಗೆ, ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ವಾಲ್ಯೂಮ್ ಚಾರ್ಟ್ ಅಪ್ಲೈ ಮಾಡಿ. ಯಾವ್ಯಾವ ಸ್ಟಾಕಲ್ಲಿ ವಾಲ್ಯೂಮ್ ಇಲ್ಲ ಅದರಲ್ಲಿ ಟ್ರೇಡೇ ಮಾಡೋಕೆ ಹೋಗ್ಬೇಡಿ. ಈ ಪೆನಿ ಸ್ಟಾಕ್ಸ್ ಎಲ್ಲ ತೊಗೊಂಡು ವಾಲ್ಯೂಮ್ ಇರಲ್ಲ, ಲಾಸ್ಟಲ್ಲಿ ಲೋವರ್ ಸರ್ಕ್ಯೂಟಲ್ಲಿ ಸಿಗಾಕೊಂಡ್ಬಿಡ್ತಾರೆ ಜನ.
ತುಂಬ ಜನ ಆ ಥರ ಆಗಿದ್ದಾರೆ. ಸೊ ಆ ಥರ ಹೋಗಬೇಡಿ. ಒಳ್ಳೆ ರೆಕಗ್ನೈಸ್ ಸ್ಟಾಕ್ಸ್. ನಾನೇನು ಹೇಳೋದಂದ್ರೆ ಅಟ್ಲೀಸ್ಟ್ ನಿಫ್ಟಿ 500 ಒಳಗಡೆ ಇರೋ ಸ್ಟಾಕ್ಸ್ ತೊಗೊಳ್ಳಿ ಇನಿಷಿಯಲ್ ಎಸ್ ಎ ಬಿಗಿನರು. ಅದ್ರ ಆಚೆ ತೊಗೊಬೇಡಿ. ಯಾಕಂದರೆ ಅದರಲ್ಲಿ ಯಾವುದಾದ್ರೂ ರಾಂಗ್ ಸ್ಟಾಕ್ ತೊಗೊಂಡು ವಾಲ್ಯೂಮ್ ಇಲ್ಲ ಅಂದರೆ ನಿಮಗೆ ಕಷ್ಟ. ನೀವು ಸೆಲ್ಲು ಮಾಡೋಕ್ಕಾಗಲ್ಲ ಆ್ಯಂಡ್ ಎಕ್ಸಿಟ್ ಮಾಡೋಕ್ಕೂ ಆಗಲ್ಲ. ವಾಲ್ಯೂಮ್ ಚಾರ್ಟ್ ಇನ್ನೊಂದು ಬೇಸಿಕ್ ಥಿಂಗ್, ವೆರಿ ಬೇಸಿಕ್ಕು. ಇದರಿಂದ ಬೈ ಸೆಲ್ ನೋಡೋದಲ್ಲ, ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ಬೈಯಿಂಗ್ ಆಗ್ತಿರೋದು, ಮೇಲ್ಗಡೆ ಹೋಗ್ತಿದೆಯಲ್ಲ ಎಷ್ಟು ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಗ್ತಾ ಇದೆ ಅಂತೆಲ್ಲ ಒಂದು ಐಡಿಯಾ ಸಿಗುತ್ತೆ ವಾಲ್ಯೂಮ್ ಚಾರ್ಟಿಂದ. ಸೊ ಈ ಪಾರ್ಟ್ 4ಅಲ್ಲಿ ಇಷ್ಟೇ ಸಾಕು ಇಂಡಿಕೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಇನ್ನು ಫ್ಯೂಚರಲ್ಲಿ ನಾವು ಇಂಡಿಕೇಟರ್ಸ್ ಬಗ್ಗೆ ಮಾತಾಡುವಾಗ ಇನ್ನೂ ಸ್ವಲ್ಪ ಇಂಡಿಕೇಟರ್ಸ್ ಇದೆ. ಇದು ಬೇಸಿಕ್ ಇಂಡಿಕೇಟರ್ಸ್. ಸೊ ಇದ್ರ ಥರ ಇನ್ನೂ ಇಂಡಿಕೇಟರ್ಸ್ ಇದೆ, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ತಿರ್ಗಾ ನೋಡಿ ಮೆತ್ತಿಗೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಒಂದು ಲೈಕು, ಶೇರು ಮತ್ತೊಂದು ಕಮೆಂಟ್ ಹಾಕಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಸೊ ಸಿ ಯು ಇನ್ ಪಾರ್ಟ್ 5.